ತುಂಬ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕು ಅವರಿಗೆ ಇನ್ನೂ ನೂರಾರು ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತೇಳಿ ಮುರುಗೇಶ್ನಲ್ಲಿ ಬೇಡ್ತಾ ಮುರುಗೇಶ್ನ ಆಶೀರ್ವಾದ ಅವ್ರಿಗಿರಲಿ, ಈ ಚಿತ್ರ ಅಭೂತಪೂರ್ವವಾದಂಥ ಯಶಸ್ಸನ್ನು ಸಿಗಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಆನಂದಪ್ಪ ಸಾಹೇಬರು ಕೇವಲ ಇದೇ ಸಿನಿಮಾ ಫೀಲ್ಡ್ನಲ್ಲಿ ಅಷ್ಟೇ ಅಲ್ಲ, ಸಂಘಟನೆಯಲ್ಲೂ ಸಹ ಅವರು ಒಳ್ಳೆಯ ಸಂಘಟನೆಕಾರರು. ಕರ್ನಾಟಕ ರಾಜ್ಯದ OCCIನ ಅಧ್ಯಕ್ಷರು ಮತ್ತು OCCI ಅಂದರೆ ವರ್ಲ್ಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ನ ಉಪಾಧ್ಯಕ್ಷರಿದ್ದಾರೆ. ಅವರು ಸಿನಿಮಾ ಇದು ನನಗೆ ತಿಳಿದ ಪ್ರಕಾರ ಇದು 2ನೇ ಸಿನಿಮಾ. ಮೊದಲನೇದು ಇನ್ನೂ ರಿಲೀಸ್ ಆಗುವ ಹಂತದಲ್ಲಿದೆ. ಅಷ್ಟರಲ್ಲೇ ಈ 2ನೇ ಫಿಲ್ಮ್ ಅನ್ನು ಸಹ ಮಾಡಿದ್ದಾರೆ. ಅವರು ಕಲಾಕಾರರು, ಆರ್ಟಿಸ್ಟು ಮತ್ತು ಈಗಾಗಲೇ ನಮ್ಮ ಜಿತೇಂದ್ರ ಅವರು ಹೇಳಿದ ಹಾಗೆ ಮುರುಘಾಮಠ ಸ್ವಾಮಿ ಅವರಲ್ಲೇ ಒಳ್ಳೆಯ ಸಂಬಂಧ ಇಟ್ಟುಕೊಂಡವರು, ಅಲ್ಲಿ ಟ್ರಸ್ಟಿನೂ ಇದ್ದಾರೆ ಅಂತ ನನಗೆ ಕೇಳಿ ಸಿಕ್ಕಿದೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಮತ್ತೆ ಇಂಥ ಪುನಃ ಪಿಕ್ಚರ್ಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭ ಕೋರ್ತಾ ಇದ್ದೀನಿ. ಬಹಳ ಒಳ್ಳೆಯದಾಗಿ ಮುಂದೆ ಸಾಗಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು. ನೋಡಿ ಸರ್, ಪಿಕ್ಚರ್ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ಅವರ ತುಂಬಾ ಪ್ರಯತ್ನ ಪಟ್ಟು ಈಗ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಯತ್ನ, ಈ ಮೂವಿ ಏನಿದೆ ಇದು ತುಂಬಾ ಯಶಸ್ವಿಯಾಗಿ ನಮ್ಮ ತಂದೆಯವರಿಗೆ ದೊಡ್ಡ ಮಟ್ಟದ ಜಯ ತಂದು ಕೊಡ್ಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೀಗ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಅಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾವು ಮಾತಾಡಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು, ನಾನು ಹೀರೋ ಆಗಬೇಕು ಅಂತ ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು. ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯ್ತು. ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗುತ್ತೆ. ನಾನು ಅನ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಎಲ್ಲ ಇಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗಿಲು ಕುತ್ಕೊಂತ ಕರ್ಕೊಂಬರಲ್ಲ. ಅದು ಬರ್ಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳೆಯಕ್ಕೆ ಬರ್ತಾರೆ. ತಳೆದವ್ರನ್ನ ತುಳ್ಕೊಂಡು ಕಾಲೆಳೆಯವ್ರನ್ನ ಎದುರಿಸ್ಕೊಂಡು ನಾವು ಒಂದು ದಾರಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು. ಅದನ್ನು ಕಲ್ತಿದ್ದೀನಿ. ಯಾಕಂದ್ರೆ ನೀವು ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವ್ರದ್ದು ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತಾಯಿದೆ. ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಡ ನಾವು ಬಯಸ್ಕೋಬಾರ್ದು. ಆಮೇಲೆ ಅವ್ರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಾರ. ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನನ್ನ ನಿರ್ಮಾಪಕರಲ್ಲೇ ನೋಡ್ಕೊಳ್ತಿದ್ದು. ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು, ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ. ಅವ್ರನ್ನ ಇವ್ರು ಬೈಕೊಳ್ಳೋದು, ಇವ್ರನ್ನ ಅವ್ರು ಬೈಕೊಳ್ಳೋದು ಇವೆಲ್ಲ ವರ್ಕ್ ಆಗಲ್ಲ ಸರ್, ಬೇಡ. ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ. ನನಗೆ ತುಂಬ ಕಥೆಗಳು ಹೇಳ್ಬೇಕು ಅಂತ ಆಗ್ತಾ ಇದೆ, ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಬೇಕು. ನಾನು ಈ ಮೆಜೆಸ್ಟಿಕ್ಕು ಆ ಸುತ್ತಮುತ್ತ ಜಗತ್ತು ನೋಡಿರಲಿಲ್ಲ.
ಸೊ ನನಗೆ ಅಲ್ಲೊಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ತಿರ್ಗಾಡೋದು ಇಲ್ಲ, ಆ ಜಗತ್ತೇ ನಾನು ನೋಡಿರಲಿಲ್ಲ. ದೇವರ ಆಶೀರ್ವಾದ ನನ್ನ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು. ಸೊ ಆ ಜಗತ್ತು ನಾನು ಇಲ್ಲಿ ನೋಡಿ ಒಂದು 10 ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ತಿರ್ಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು, ಅದು ವಿಚ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಕಥೆನೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ. ಸೊ ಹಿ ವರ್ಕ್ಸ್ ಹಾರ್ಡ್, ವೆರಿ ಹಾರ್ಡ್. ಅಮ್ಮನ್ ನೋಡ್ಕೋಬೇಕು, ಪ್ರೆಷರ್ ಇದೆ. ಆಮೇಲೆ ತಾಯಿ ಮಗಂದು ಎಷ್ಟು ಚೆನ್ನಾಗಿರೋ ಪ್ರೀತಿ ಅಷ್ಟೇ ಘರ್ಷಣೆ ಇದೆ ಅವ್ರಿಬ್ಬರ ಮಧ್ಯ. ಸೊ ಅದನ್ನ ನಾವು ತೋರ್ಸಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು, ಮತ್ತೆ ಈಗ ನಡೀತಾರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾರೋ ಲಾಟ್ ಆಫ್ ಬಿಸ್ನೆಸಸ್ ನಾವು ಅನ್ಕೊಂತೀವಿ ಏನೋ ನಡೀತಾ ಇಲ್ಲ ಪೊಲೀಸರ ತುಂಬ ವರ್ಷ, ಬಟ್ ಎಲ್ಲ ನಡೀತಾನೆ ಇದೆಯಲ್ಲ. ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರ ಅದು ನಡೀತಾರೆ ಇದು ಬರೀತಾರೆ ಅಂತ. ಸೊ ವಿ ಹ್ಯಾವ್ ಸೀನ್ ದಟ್. ಅದನ್ನ ನೋಡಿ ತುಂಬ ನಾವು ಇದನ್ನ ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ, ಅದನ್ನ ತಯಾರಿ ಮಾಡ್ಕೊಂಡು ಫೈಟ್ಸ್ ಎಲ್ಲ ನಮ್ಮ ಚಿನ್ನಯ್ಯ ಮಾಸ್ಟರ್ ನನಗೆ ಈಸಿಯಾಗಿ ಮಾಡಿಸೋದು ಹೆಂಗೋ ಚೆನ್ನಾಗಿ. ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿತ್ತು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ದರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಹಾಲಕ್ಷ್ಮಿ ಮೇಡಮ್ ಜೊತೆ. ಸೊ ತುಂಬ ಖುಷಿ ಆಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ ಭರತ್, ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರಿಗೆ ಇಲ್ಲ, ಪೆಂಗ್ವಿನ್ ಥರ ಇದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ವಿ ಟ್ರೇಲರ್ ಎಷ್ಟು ಸಕಲಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ಈಸಿ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಎಲ್ಲ ನೋಡಿರುವಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋದು ಹೋಗೋದೊಂದು ಅಭ್ಯಾಸ. ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನಂದ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ ನಲ್ಲಿ ತೆಗೆದಿರೋ ಒಂದು ಶಾರ್ಟ್. ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ, ತೂಗುದೀಪ, ದರ್ಶನ್, ಮತ್ತೆ ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ನನ್ನ ಸಿನಿಮಾದ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನನ್ನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ತರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದ್ರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು, ಮತ್ತೆ ಒಬ್ಬ ದೊಡ್ಡ ನಿರ್ದೇಶಕರು, ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂತ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾನೇ ಕಷ್ಟ. ಅದನ್ನ ಟಚ್ ಮಾಡ್ಬೇಕಾದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನ್ ಕೇಳುತ್ತೋ ಅಲ್ಲ ನಾವು ಕೊಡ್ಬೇಕು, ಅವಾಗಲೇ ನಮ್ಗೆ ಗೆಲುವು ಸಿಗುತ್ತೆ. ಇದು ಸತ್ಯ ಮಾತು, ಸುಮ್ಮನೆ ಹಾಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಭರತ್ ತುಂಬಾ ಒಳ್ಳೇದಾಗ್ಲಿ ನಿಮಗೂ ಸಹ, ನಿಮಗೂ. ಮತ್ತೆ ನಮ್ದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯ್ತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲ ಪೇಪರ್ ನೋಡ್ತಾ ಕೂತಿದ್ದವ್ರಿಗೆ ಅದೇ ಪೇಪರ್ ಅಲ್ಲಿ ಪ್ರಸನ್ನ ಅಂತ ಬಂದು ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಿ ಬಂತು. ತುಂಬಾ ಖುಷಿ ಪಟ್ಟೆ ಸರ್, ನಿಜವಾಗ್ಲೂ ತುಂಬಾ ಖುಷಿ ಪಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಪೆಟ್ರೋಲ್ ಆಯ್ತು, ಪೆಟ್ರೋಲ್ ಪ್ರಸನ್ನ ಅಂತ ಬಂದ್ರಿ ಬರೀತೀರಿ ಅಂತಾರೆ ಸರ್. ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್, ಹೊಗಳಿದ್ದೀರಾ. ಅದು ತುಂಬಾ ಖುಷಿ ಇದೆ. ನಾನು ಆಭಾರಿಯಾಗಿರ್ತೀನಿ ಸರ್, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ.
ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದನ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ, ಅವ್ರಿಗೆ ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದಷ್ಟೇ ಸರ್ ನನಗೆ ಆಸೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ಕೆಟ್ಟಿದೆ, ಎಲ್ಲರಿಗೂ ಗೊತ್ತು, ಅದು ನಾನೇನು ಹೇಳ್ಬೇಕಾಗಿಲ್ಲ. ಸೊ ಅವ್ರಿಗೆ ದುಡ್ಡು ಬರಲಿ, ಯಶಸ್ಸು ಸಿಗಲಿ, ಈ ಸಿನಿಮಾ ಶತಾಬ್ದಿನೋತ್ಸವ ಆ ಥರ ಇಲ್ಲಾಂದ್ರೆ ಎಷ್ಟೋ ಸಂಖ್ಯೆಗಳಲ್ಲಿ ಒಂದು 15 ದಿನ ಫುಲ್ಲು ಆ ಥರ ಎಲ್ಲ ಹಾಗೆ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಶ್ರೀನಿವಾಸ ನಮಗೆ ಕೇಳ್ತಾ ಇದ್ದೆ, ಅಣ್ಣ ಯಾವಾಗ ಅಣ್ಣ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ದಾರೆ ಅಣ್ಣ. ಆ ಪ್ರೊಡ್ಯೂಸರ್ ಮಾತಂದ್ರು ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗ್ಲಿ ಸ್ವಲ್ಪ, ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂತ. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಹೆಲ್ತ್ ಶೇಡ್ ಆಯಿತು, ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, ಹಾಡುಗಳನ್ನು ನೋಡಿದ್ರೆ, ಇನ್ನು ಹೀರೋ ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನ ಜೊತೆನೇ ಒಂದು 2 ಫೈಟ್ ಮಾಡಿದ್ವಿ, ತುಂಬ ಅದ್ಭುತವಾಗಿ ಮಾಡಿದಾಗ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳಿದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು, ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೊಂದು ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವರು ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಅಲ್ಲಿ, ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ. ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣ ಬಂದಿಲ್ಲ ಅವರು. ಎಲ್ಲರೂ ಒಳ್ಳೇದಾಗಲಿ. ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು. ಡಿಲೇ ಆಯಿತು, ಈಗ ಸಕ್ಸಸ್ ಆಗಿದೆ. ಡಿಲೇ ಆಗಿದ್ದು ಒಳ್ಳೇದಾಗಿಸುತ್ತೆ. ಈಗ ಅದರಿಂದ ಈ ಫಿಲಮ್ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ತುಂಬೂರದಿಂದ ಅವ್ರಿಗೆ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ತೆಗಿಲಿ ಅಂತೇಳಿ ನಮ್ಮ ಆಸೆ. ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ. ನೀವು ಅಷ್ಟೇ ಬ್ರದರ್ಸ್ ಇಲ್ಲಿ ಕುಂತಿರೋರು, ಬರೀ ಇಲ್ಲಿ ಟ್ರೈಲರ್ ನೋಡೋದಲ್ಲ, ನಿಮ್ಮ ಗ್ರೂಪ್ಗಳಲ್ಲಿ 10 ಜನಕ್ಕೆ ನನ್ನ ಇದು ರಿಕ್ವೆಸ್ಟ್ ಮಾಡ್ತೀನಿ, 10 ಜನಕ್ಕೆ ಟ್ರೈಲರ್ ರಿಲೀಸ್ ಮಾಡಿ. ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದು ಮಾಡ್ತೀವೋ ಅದೇ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಮನೆ ತಲುಪಿಸಿ, ಮನೆ ಕರ್ಕೊಂಡು ಥಿಯೇಟರ್ ಬಂದು ನೋಡೋಕ್ಕೆ ನಾವು ಹೇಳ್ತೀನಿ ಅಂತೇಳಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಆಟೋ ರಾಜು ಸರ್. ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ನಿರ್ಮಾಪಕರು ಎಲ್ರಿಗೂ ನನ್ನ ನಮಸ್ಕಾರಗಳು. ಮೆಜೆಸ್ಟಿಕ್ 2 ಚಿತ್ರ ನಮ್ಮ ಆನಂದಪ್ಪ ಪರಿಚಯ ಆದರು, ನೋಡಿದೆ, ಪಿಕ್ಚರ್ ಮುಗಿದಿತ್ತು. ಅವಾಗ ಕುತ್ಕೊಂಡು ಮಾತುಕತೆ ಆಡಿದ್ವಿ. ಹಲವಾರು ಅಡ್ಡ ಚಾನಲ್ಗಳು ಬಂದವು, ಆದರೆ ಅವ್ರ ಜೊತೆಲಿ ನಾನು ಹೋದೆ. ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ, ಆದರೂ ಮುಂದೆ ಹೋಗ್ತಲೇ ಇದೆ. ಆಕ್ಚುಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡೇ ಇಟ್ಟಿದ್ದೆ, ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರೋಕ್ಕೆ ಆಗ್ತಾ ಇಲ್ಲ. ಕಾರಣ ಪಿಕ್ಚರ್ಗಳು ಬರ್ತಾರೆ 6, 7, 8, 9 ಒಂದೊಂದು ದಿವಸ ಥಿಯೇಟರ್ ತಡೆಯಲ್ಲ, ಬಾಡಿಗೆಗೂ ಕೊಟ್ಟಾಗ್ತಾರೆ. ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು, ನಿರ್ಮಾಪಕರು? ಬೆಳಿಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಸಾಯಂಕಾಲ ಏನಾದ್ರು ಚಿತ್ರಮಂದಿರದಲ್ಲಿ. ಇಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಆನಂದಪ್ಪ ಸರ್ಗೆ ಹೇಳಿದೆ, ಸರ್ ಕೈ ಮುಗಿತೀನಿ, ಸ್ವಲ್ಪ ವೇಟ್ ಮಾಡಿ, ನಂದು 2-3 ವಾರ ಪಿಕ್ಚರ್ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ. ನಾನು ಈ ಶುಕ್ರವಾರ ರಿಲೀಸ್ ಮಾಡ್ಬೋದು, ಯಾರು ಕೇಳಲ್ಲ. ಆದರೆ ಚಿತ್ರಮಂದಿರ ಒಳ್ಳೆ ಹಿಡಿಬೇಕು, ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು, ಪಿಕ್ಚರ್ ಹೆಸರು ಮಾಡಬೇಕು, ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗ್ಬೇಕಂತೇಳಿ ನಾನು ಅದರಿಂದ ವೇಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿಯಲ್ಲಂತೂ ಖಂಡಿತ ಈ ಚಿತ್ರ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು. ನಾಯಕಿ ನಟಿಯಾದಂಥ ಸಂಗೀತ ವಿನ್ಯಾಸ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಡಾಕ್ಟರ್ ಪ್ರಸನ್ನ ಅವರೇ ಮತ್ತು ಕೋಟಿ ಪ್ರಭಾಕರ್ ಅವರೇ, ಇನ್ನು ಉಳಿದ ಎಲ್ಲ ಚಿತ್ರರಂಗದ, ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ, ಎಲ್ಲ ಪದಾಧಿಕಾರಿ ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ,
ಮಾಧ್ಯಮದ ಮಿತ್ರರೇ, ಸಿನಿಮಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೆ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು. ನಾನು 4 ಸರಿ MLA ಎಲೆಕ್ಷನ್ ಸೋತೆ, ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು, ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜ ಹೇಳಿದಂಗೆ ನಾನು ಅದನ್ನು ಇಟ್ಕೊಂಡ್ಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ನಾನು ಅದು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆಲ್ಲ. ಸರ್ ಹೌದು ಸರ್, ಸಿನಿಮಾ ರಿಲೀಸ್ ಆದ 1 ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರ್. 2 ಪಿಕ್ಚರ್ದು ಕತೆ ಹೇಳ್ತೀನಿ ಸರ್. ಡೈರೆಕ್ಟ್ ಏನೋ ಜ್ವರ ಬಂದಿರ್ಬೇಕು ಗೊತ್ತಿಲ್ಲ.